ರಾಜ್ಯಸಭಾ ಚುನಾವಣೆ ವಿಚಾರಕ್ಕೆ ಕೈ ದಳ ನಾಯಕರ ನಡುವೆ ಜಟಾಪಟಿ ಜೋರಾಗಿದೆ. ಕೈ ಶಾಸಕರಿಗೆ ಜೆಡಿಎಸ್ ನಾಯಕರಿಂದ ಬೆದರಿಕೆ ಆರೋಪ ಮಾಡಿದ್ದ ಗಣಿಗ ರವಿ. ಮಂಡ್ಯ ಶಾಸಕ ಗಣಿಗ ರವಿಗೆ ಮಾಜಿ ಸಚಿವ ಪುಟ್ಟರಾಜು ಎಚ್ಚರಿಕೆ ನೀಡಿದ್ದಾರೆ. ಪದೇ ಪದೇ ಗಣಿಗ ರವಿ ಅವರು ಆರೋಪ ಮಾಡ್ತಾ ಇದ್ರು, ನಮ್ಮ ಕೈ ಶಾಸಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ, ಒಂದಷ್ಟು ದುಡ್ಡು ಕೊಡ್ತೀವಿ ಅಂತ ಆಸೆ ಆಮಿಷ ಒಡ್ತಿದ್ದಾರೆ ಅಂತ. ಹಾಗಾಗಿ ಈಗ ಪುಟ್ಟರಾಜು ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ರವಿ ವಿರುದ್ಧ ಮಾನಹಾನಿ ಕೇಸ್ ದಾಖಲಿಸ್ತೇವೆ ಅಂತ ಪುಟ್ಟರಾಜು ಹೇಳಿದ್ದಾರೆ. ಆತನಿಗೆ ಶಾಸಕ ಸ್ಥಾನ ಸಿಕ್ಕಿರೋದು ಪೂರ್ವಜನ್ಮದ ಪುಣ್ಯ, ಆರೋಪ ಮಾಡೋದನ್ನ ಬಿಟ್ಟು ಕೆಲಸ ಮಾಡೋದು ಕಲೀಲಿ ಅಂತ ಕಿಡಿಕಾರಿದ್ದಾರೆ. ಮಾಜಿ ಸಚಿವ ಪುಟ್ಟರಾಜು ಹೇಳಿಕೆಗೆ ಶಾಸಕ ರವಿ ಗಣಿಗ ತಿರುಗೇಟು ಕೊಟ್ಟಿದ್ದಾರೆ. ನಾವು ಬಡವರು, ಬಡ ಕುಟುಂಬದವರು, ಚುನಾವಣೆಯಲ್ಲಿ ಗೆಲ್ಲೋದೇ ಪುಣ್ಯ. ಪುಟ್ಟರಾಜು ಅವರು ಚಿನಕುರಳಿ ಸಂಸ್ಥಾನದ ಮಹಾರಾಜರ ಮೊಮ್ಮಕ್ಕಳಲ್ವಾ, ಮಾತನಾಡೋದಕ್ಕೆ, ಮಾನಹಾನಿ ಕೇಸ್ ಹಾಕೋದಕ್ಕೆ ಎಲ್ರಿಗೂ ಸರ್ವ ಸ್ವತಂತ್ರರು. ಮಹಾರಾಜರ ಮಕ್ಕಳ ಜೊತೆ ಬಡವರ ಮಕ್ಕಳು ಹೋರಾಟ ಮಾಡೋಕ್ಕಾಗಲ್ಲ ಸ್ವಾಮಿ, ನಾವು ಕೆಲಸ ಮಾಡಿಕೊಂಡೇ ಇರ್ತೀವಿ ಅಂತ ಪುಟ್ಟರಾಜುಗೆ ರವಿ ಗಣಿಗ ಟಾಂಟ್ ಕೊಟ್ಟಿದ್ದಾರೆ. ಎಲ್ಲ ನಿಮ್ಮ ಮಂಡ್ಯ ಶಾಸಕರಿದ್ದಾರಲ್ಲ, ಶಾಸಕ ಸ್ಥಾನ ಸಿಕ್ಕಿರೋದು ಅವ್ರ ಪೂರ್ವಜನ್ಮದ ಪುಣ್ಯ, ಅದನ್ನು ಹೆಂಗೆ ಉಳಿಸ್ಕೊಂಡು ಕೇಮೆ ಮಾಡಬೇಕು, ಮಾಡೋದು ಕಲೀಲಿ. ಅರ್ಥ ಆಯ್ತಲ್ಲ? ಈ ಥರದೆಲ್ಲ ಲಘುವಾದ ಮಾತುಗಳನ್ನ ಮಾಡಿ ಇಂಥ ವೈಜ್ಞಾನಿಕ ಜಗತ್ತಲ್ಲಿ ಯಾವುದೇನೋ ರೆಕಾರ್ಡ್ ಪ್ರೂಫ್ ಮಾಡಬೇಕಲ್ಲ. ಇವತ್ತು ಎಷ್ಟು ಕೋಟಿಗೆ ಮಾನನಷ್ಟ ಮೊಕದ್ದಮೆ ಎದುರಿಸ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ನಾಡಿದ್ದು ಕಳೀಲಿ. ಕೇಸ್ ರಿಜಿಸ್ಟರ್ ಆಗ್ತಾ ಇದೆ ಅವ್ರ ಮೇಲೂ. ಅವರ ಹೇಳಿಕೆಯನ್ನು ನೋಡಿದ್ದೀನಿ. ಅವರು ಚಿನಕುರಳಿ ಸಂಸ್ಥಾನದ ಮಹಾರಾಜರ ಮೊಮ್ಮಗ. ಅವರು ನಾವು ಬಡ ಕುಟುಂಬದವರು, ನಾವು ಗೆಲ್ಲದೇ ಪುಣ್ಯ. ಅವರು ಸಂಸ್ಥಾನದ ಮಹಾರಾಜರ ಮೊಮ್ಮಕ್ಕಳು, ಅವ್ರ ಗೆಲುವೇ ಅವ್ರ ಜೋಬಲ್ಲಿದೆ. ನಾವೆಲ್ಲ ಬಡವ್ರ ಮಕ್ಕಳು, ನಾವು ಗೆಲ್ಲೋದು ಕಷ್ಟ, ಏನೋ ಕಷ್ಟಪಟ್ಟು ಗೆದ್ದು ಬಂದಿದ್ದೀವಿ, ಅದು ಉಳಿಸ್ಕೊಳ್ಬೇಕು. ಅವ್ರು ಹೇಳಿದ್ರೆ ಕರೆಕ್ಟ್. ಈ ಮಹಾರಾಜರ ಮೊಮ್ಮಕ್ಕಳಿಗೂ ಬಡವ್ರ ಮಕ್ಳಿಗೂ ವ್ಯತ್ಯಾಸ ಇರುತ್ತಲ್ವ. ಅವರು ಚಿನಕುರಳಿ ಸಂಸ್ಥಾನವನ್ನು ಆಳಿರೋರು, ನೋಡಿರೋರು ಮಹಾರಾಜರು. ಅವ್ರಿಗೆ ಏಕವಚನದಲ್ಲಿ ಎಲ್ಲರಿಗೂ ಬಾಯಿಗೆ ಬಂದಂಗೆ ಮಾತಾಡಿ ರೂಢಿ. ಅವರ ಮಟ್ಟಕ್ಕೆ ಹೋಗಿ ನಾವು ಮಾತಾಡಲ್ಲ. ಆದರೆ ಅವರು MP ಆಗಬೇಕಾದ್ರೆ ಯಾರು ಟಿಕೆಟ್ ಕೊಟ್ಟರು, ಯಾವ ಉಸ್ತುವಾರಿ ಸಚಿವರು ಏನು ಸಹಾಯ ಮಾಡಿದ್ರು ಅಂತ ಅವ್ರು ನೆನೆಸ್ಕೋಬೇಕು. ಸುಮ್ಮನೆ ಬಾಯಿ ಇದೆ ಅಂತೇಳಿ ಎಲ್ಲರ ಮೇಲೂ ಎಗರುತ್ತಿ. ಅವರು ಫ್ರಸ್ಟ್ರೇಷನಲ್ಲಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಅವರಿಂದ. ಅಂತಹ ಮಾತುಗಳನ್ನೇ ನಾವು ಕೇಳಬೇಕು. ಸರ್ವ ಸ್ವತಂತ್ರರು. ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಸರ್ವರಿಗೂ ಸ್ವತಂತ್ರ ಇದೆ. ಮಾತನಾಡುವುದಕ್ಕೂ ಡೆಫರ್ಮೇಷನ್ ಹಾಕುವುದಕ್ಕೂ ಸರ್ವ ಸ್ವತಂತ್ರರಿದ್ದಾರೆ. ಮಹಾರಾಜರ ಮಕ್ಕಳ ಜೊತೆ ನಾವು, ಮೊಮ್ಮಕ್ಕಳ ಜೊತೆ ನಾವು ಫೈಟ್ ಮಾಡೋಕ್ಕಾಗತ್ತಾ? ಬಡವ್ರ ಮಕ್ಕಳು ಏನೋ ಗೀಮೆ ಮಾಡ್ಕೊಂಡು ಹೊಲಗಿಲ್ಲ ಉತ್ಕೊಂಡು ಇರ್ಬೋದು. ಮಹಾರಾಜರುಗಳ ಜೊತೆ ನಾವೆಲ್ಲ ಫೈಟ್ ಮಾಡೋಕ್ಕಾಗತ್ತಾ? ಪುಟ್ಟರಾಜು ಅವರ ನೋಡಿ, ರವಿ ಗಣಿಗ ಅವರು ಆಗಾಗ ಆರೋಪ ಮಾಡ್ತಾನೆ ಇದ್ರು. ಕೈ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ JDS BJP ಕಡೆಯಿಂದ. ಈ JDS BJPಯ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸೋದಕ್ಕೆ ಅಂತ ಒಂದಿಷ್ಟು ಆಸೆ ಆಮಿಷವನ್ನು ಒಡ್ತಿದ್ದಾರೆ. 150 ಕೋಟಿಯ ಡಿಮ್ಯಾಂಡ್ ಇಟ್ಕೊಂಡು ಅದರ ಮೂಲಕ ನಮ್ಮ ಕೈ ಶಾಸಕರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ರು. ಹಾಗಾಗಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಪುಟ್ಟರಾಜು ಅವರು, ಮಾಜಿ ಸಚಿವರಾಗಿರುವಂಥ ಅವರು ಕೂಡ ಟಾಂಟ್ ಕೊಟ್ಟಿದ್ದಾರೆ. ಮೊದಲು ಶಾಸಕರಾಗಿದ್ದೀರಾ, ಸರಿಯಾಗಿ ಕೆಲಸ ಮಾಡೋದನ್ನು ಕಲ್ತ್ಕೊಳ್ಳಿ, ಈ ರೀತಿ ಆರೋಪಗಳನ್ನ ಮಾಡೋದನ್ನ ಬಿಡಿ, ನಮಗೂ ಕೂಡ ಗೊತ್ತು ಮಾನಹಾನಿ ಕೇಸನ್ನು ಹಾಕ್ತೀವಿ, ಹಾಗೆ ಹೀಗೆ ಅಂತ ಅವರು ಕೂಡ ವಾದ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವರು ರವಿ ಗಣಿಗ ಅವರು ಕೂಡ ಟಾಂಟನ್ನು ಕೊಟ್ಟಿದ್ದಾರೆ. ಹೌದು, ಮತ್ತು ನಾವು ಶಾಸಕರಾಗಿ ಬಂದಿರೋದೇ ನಮ್ಮ ಪುಣ್ಯ, ಅವರೇನೋ ಚಿನಕುರಳಿ ವಂಶಸ್ಥರು, ಹಾಗಾಗಿ ಅವರು ಗೆಲುವು ಏನಿದೆ ಜೇಬಲ್ಲೇ ಇರುತ್ತೆ ಯಾವಾಗಲೂ ಕೂಡ, ಹಾಗಾಗಿ ಅವ್ರು ಗೆದ್ದು ಬರ್ತಾರೆ. ಆದರೆ ನಮ್ಮ ಗೆಲುವು ಕಷ್ಟ ಅಂತ ವ್ಯಂಗ್ಯವಾಡಿದ್ದಾರೆ.